ನೆಕ್ಸ್ಟ್ ಇದನ್ನ ಹಾಕಬೇಕು. ಈ ಹೋಲ್ ಮೇಲ್ಗಡೆ ಇರಬೇಕು, ನೋಡ್ಕೊಳ್ಳಿ. ಹಿಂಗೆ ಹಾಕೋದು. ಸರಿ. ನಂತರ ಇಲ್ಲಿ ಲಾಕಿಂಗ್ ಜಾಗ ಕೊಟ್ಟಿದ್ದಾರೆ, ತೋರಿಸಿ. ಹೋಲನ್ನು ಇಲ್ಲಿ ಹೋಲ್ ಇದೆ, ಲಾಕ್ ಮಾಡಬೇಕು. ಓಕೆ. ಯಾಕೆ ಲಾಕ್ ಮಾಡ್ಬೇಕಂದ್ರೆ ಈ ರಾಡ್ ಆಚೆ ಬರ್ದೇ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಸರ್, ಎಷ್ಟು ಸೂಪರ್ ಆಗಿ ಎಣ್ಣೆ ಬರ್ತಾ ಇದೆ ಇದರಲ್ಲಿ. ಕಂಟಿನ್ಯೂ ಬರ್ತಾ ಇದೆ. ಯೂಸ್ ಮಾಡ್ಬೋದು, ಸ್ವೀಟ್ನೆಸ್ ಯೂಸ್ ಮಾಡ್ಬೋದು, ಅಥವಾ ದನ ಕರುಗಳಿಗೆ ಹಾಕ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇಂದಿನ ಹೋಮ್ ಅಪ್ಲಯನ್ಸಸ್ ಇದೆಯಲ್ಲ, ಇದು ಆ್ಯಕ್ಚುಲಿ ವಿಶೇಷ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ಇವತ್ತು ನಾನು ನಿಮಗೆ ತಂದಿರುವಂಥದ್ದು ಪೋರ್ಟೇಬಲ್ ಆಯಿಲ್ ಮಷಿನ್. ಹೌದು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನೀವೇ ಆಯಿಲನ್ನು ಉತ್ಪಾದನೆ ಮಾಡಬಹುದು. ನೋಡಿ, ಇವಾಗ ತುಂಬ ಒಂದು ಕ್ರೇಜ್ ಆಗಿಬಿಟ್ಟಿದೆ. ಎಲ್ರಿಗೂ ಕೂಡ ಒಂದು ನ್ಯಾಚುರಲ್ ಆಯಿಲನ್ನು ಬಳಸಬೇಕು ನಾವು ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ಆರೋಗ್ಯದ ಪ್ರಶ್ನೆ. ತುಂಬ ಜನ ತಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ಆಯಿಲ್ ತೆಗೋಣ ಅಂತ ಯೋಚನೆ ಮಾಡ್ತಿರ್ತೀರ. ಆದರೆ ಆಯಿಲ್ ಮಷಿನ್ಗಳ ರೇಟ್ ತುಂಬ ಜಾಸ್ತಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಇರುತ್ತೆ ಅನ್ನೋ ಕಾರಣಕ್ಕೆ ಯಾರು ಕೂಡ ತೊಗೊಂಡ್ಬರೋದಿಲ್ಲ. ಆದರೆ ಯೋಚನೆ ಮಾಡಬೇಕಾಗಿಲ್ಲ, ಅತಿ ಕಡಿಮೆ ದರದಲ್ಲಿ ಪ್ರತಿ ಮನೆಯವರು ಕೂಡ ಪರ್ಚೇಸ್ ಮಾಡುವಂತಹ ದರದಲ್ಲಿ ನಾನು ಇವತ್ತು ನಿಮಗೆ ಒಂದು ಮಷೀನನ್ನು ತೊಗೊಂಡ್ಬರ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಮಗೆ ಪರ್ಚೇಸ್ತಾ ಇರುವಂಥವ್ರು ಬೆಂಗಳೂರಿನ ಹೆಗ್ನಳ್ಳಿ ಕ್ರಾಸಲ್ಲಿರುವಂತಹ ನಂದಿ ಪವರ್ ಕಂಪನಿಯವರು. ವೀಕ್ಷಕರೇ, ಇಲ್ಲಿ ಅನೇಕ ಪ್ರಾಡಕ್ಟ್ಗಳಿದೆ. ಅದ್ರ ಜೊತೆಯಲ್ಲಿ ಇದನ್ನು ಮೊದಲೇದಾಗಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಕನ್ನಡಕವರ ಚಾನಲಲ್ಲಿ. ವೀಕ್ಷಕರೇ, ಇವಾಗ ನಂದಿ ಪವರ್ ಕಡೆಯಿಂದ ನಮ್ಮ ಜೊತೆ ಗೋಪಾಲ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಗೋಪಾಲ್ ಅಂತ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಮೊದಲನೇದಾಗಿ ನಾನು ಚೆನ್ನಾಗಿದ್ದೀನಿ. ನಂದಿ ಪವರ್ ನಿಮ್ಮ ಶಾಪ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಮಾಗಡಿಡು ಸುಂಕದ ಕಟ್ಟೆಯಿಂದ ರೈಟ್ ಟರ್ನ್ ತಗೊಂಡ್ ಬಂದ್ರೆ ಮೋಹನ್ ಥಿಯೇಟರ್ ಸಿಗುತ್ತೆ. ಮೋಹನ್ ಥಿಯೇಟರ್ ಇಂದ ಒಂದು 200 ಮೀಟರ್ಸ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ. ಮೋಹನ್ ಥಿಯೇಟರ್ ಇಂದ 200 ಮೀಟರ್ಸ್ ಅಲ್ಲಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದ್ರೆ ಮೂರನೇ ಸ್ಟಾಪ್, ಬಸ್ ಸ್ಟಾಪ್ ತಗೊಂಡ್ರೆ ಮೂರನೇ ಸ್ಟಾಪ್ ಬರುತ್ತೆ. ಓಕೆ. ಸೊ ನಮ್ದು ಯಗ್ನಳ್ಳಿ ಕ್ರಾಸ್ ಬಸ್ ಸ್ಟಾಪ್ ಹತ್ರನೇ ಇರುವಂತದ್ದು. ಬಸ್ ಸ್ಟಾಪ್ ಅಲ್ಲೇ ಇರುತ್ತೆ. ಅಂಡ್ ಮೇನ್ ಆಗಿ ನಾನು ಇಲ್ಲಿನ ಶಾಪ್ ನ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ. ಲೊಕೇಶನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಈಸಿಯಾಗಿ ಇಲ್ಲಿ ಬರ್ಬೋದು. ತುಂಬಾ ಫೇಮಸ್ ಏರಿಯಾ, ಆರಾಮಾಗಿ ಬರ್ಬೋದು, ಬಸ್ಗಳು ಕೂಡ ಬರುತ್ತೆ ಅಂತ ಹೇಳ್ಬೋದು. ಸರ್ ಮೊದಲನೇದಾಗಿ ನಂದಿ ಪವರ್ ತಮ್ಮ ಕಂಪನಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ನಮ್ಮ ಕಂಪನಿ 2001ರಲ್ಲಿ ಪ್ರಾರಂಭ ಆಯಿತು. ನಾವು ಪ್ರಾರಂಭಿಸಿದ್ದು ಸೋಲಾರ್ ವಾಟರ್ ಹೀಟರ್ ಮತ್ತು ಎಲೆಕ್ಟ್ರಿಕಲ್ ಗೀಸರ್ ಮ್ಯಾನುಫ್ಯಾಕ್ಚರ್ ಇರುತ್ತೆ. ಇದು ಮಾಡ್ತಾ ನಮ್ಮ ಯಾರಿದ್ದಾರೆ, ನಮ್ಮ ಗ್ರಾಹಕರಾಗಿರ್ಬೋದು, ನಮ್ಮ ಕಸ್ಟಮರ್ಸ್ ಆಗಿರ್ಬೋದು, ಬೇಸ್ ತುಂಬಾ ಬೆಳೀತಾ ಹೋಯ್ತು. ಅವ್ರ ಅಗತ್ಯ ತಕ್ಕಂತೆ ಪ್ರೊಡಕ್ಷನ್ ಮಾಡ್ತಾ ಹೋದ್ವಿ ನಾವು. ಸೊ ನಾವು ಇನ್ಸ್ಟೆಂಟ್ ಗೀಸರ್ ಬಂದ್ವಿ, ಇನ್ಸ್ಟೆಂಟ್ ಗೀಸರ್ ತಯಾರು ಮಾಡ್ತಾ ಇದ್ವಿ. ಅದ ನಂತರ ಎಲ್ಲರಿಗೂ ಇವಾಗ ಏನಾಗಿದೆ, ರಾಸಾಯನಿಕ ವಸ್ತುಗಳು ಸಿಗ್ತಾ ಇದೆ. ರಾಸಾಯನಿಕ ಮುಕ್ತ ಎಣ್ಣೆ ಕೊಡಬೇಕು ಅಂತ ಇವಾಗ ಎಡಿಬಲ್ ಆಯಿಲ್ ಮೇಕಿಂಗ್ ಮಿಷಿನ್ ತಯಾರಿಸಿದ್ವಿ. ಎಡಿಬಲ್ ಆಯಿಲ್ ಮೆಷಿನ್ ತಂದಿದ್ದೀರಾ, ಪೋರ್ಟೇಬಲ್ ಆಗಿ, ಯಾವ್ದೋ ದೊಡ್ಡ ಮಷಿನ್ ಅಲ್ಲ, ಮನೆ ಬಳಕೆಗೆ ಬರುವಂತದ್ದು ಅಲ್ವಾ? ತಮ್ಮ ಹತ್ರ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಸರ್? ನಮ್ದು ಸೋಲಾರ್ ವಾಟರ್ ಹೀಟರ್, ಎಲೆಕ್ಟ್ರಿಕಲ್ ಗೀಸರ್, ಚಿಮ್ನಿ, ಗ್ಯಾಸ್ ಗೀಸರ್, ಸ್ಟವ್, ವಾಷಿಂಗ್ ಮಿಷಿನ್, ಸೊ ಎಲ್ಲ ಸಿಗುತ್ತೆ ತಮ್ಮ ಹತ್ರ. ಓಕೆ. ಸೊ ಇವ್ರದ್ದು ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಕೂಡ ನಾವು ಬೇರೆ ಬೇರೆ ವಿಡಿಯೋಸ್ ಗಳನ್ನ ಮಾಡ್ತಾ ಇದೀವಿ, ಅದನ್ನು ಕೂಡ ನೋಡಬಹುದು. ಸರ್, ಇವತ್ತಿನ ಪೋರ್ಟೇಬಲ್ ಆಯಿಲ್ ಮಷಿನ್ ಇದ್ರ ಬಗ್ಗೆ ಹೇಳಿ ನಮಗೆ ಇಂಟ್ರೊಡಕ್ಷನ್. ಸರ್, ಇದು ಆಯಿಲ್ ಮಿಷಿನ್ ತುಂಬಾ ಪೋರ್ಟಬಲ್ ಆಗಿದೆ. ಸೊ ವೆಯ್ಟ್ ತುಂಬಾ ಕಡಿಮೆ ಇದೆ, 10-12 kg ಬರ್ಬೋದು. ಎಲ್ಲಿ ಬೇಕಾ ತಗೊಂಡೋಗ್ಬೋದು. ಹೌದು, ಎತ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾ ತಗೊಂಡೋಗ್ಬೋದು. ಸೊ ಎಲ್ಲಾ ರೀತಿಯ ಬೀಜಗಳಿಂದ, ಕಡಲೆ ಬೀಜ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ದಿನಗಳ ಬೀಜಗಳಿಂದ ಎಣ್ಣೆ ತಗೋಬಹುದು, ಎಣ್ಣೆ ತಗೋಬಹುದು, ಮನೆಯಿಂದ ತಗೋಬಹುದು. ಇಲ್ಲೊಂದು ಕ್ವಶನ್ ಇದೆ ಸರ್ ನಂದು. ಸೊ ಮಾರ್ಕೆಟ್ ಅಲ್ಲಿ ಹೋದ್ರೆ 150-200 ರೂಪಾಯಿಗೆ ಒಂದು ಪ್ಯಾಕೆಟ್ ಆಯಿಲ್ ಸಿಕ್ಬಿಡುತ್ತೆ. ಹೌದು. ನಾವು ಯಾಕೆ ಮನೆಯಲ್ಲಿ ಇದ್ರಲ್ಲಿ ಮಾಡ್ಕೊಬೇಕು? ಏನ್ ಹೇಳ್ತೀರಾ ಇದಕ್ಕೆ? ಸರ್, ಇವಾಗ ನೀವು ಪ್ಯಾಕೆಟ್ ಆಯಿಲ್ ತಗೊಂಡ್ಬರ್ತೀರಾ. ಹೌದು. ಅದ್ರಲ್ಲಿ ಏನ್ ಹಾಕಿರ್ತಾ ನಿಮ್ಗೆ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ಒಂದು ಕಂಪನಿ, ಒಂದು ಟ್ರಸ್ಟ್ ತರ್ತೀರಾ ಅಷ್ಟೇ. ಇಲ್ಲಿ ನಾವು ನಮ್ಮ ಕಣ್ಣೆದುರಿಗೆ ನಮ್ಮ ಕೈಯಾರ ನಾವೇ ಸ್ವಂತ ತಯಾರಿಸ್ಕೊಳ್ಳುತ್ತೆ ಎಣ್ಣೆ. ಕರೆಕ್ಟ್ ಆಗಿ ಹೇಳಿದ್ರೆ ಅಲ್ವಾ? ಸೊ ಎಷ್ಟು ಪ್ಯೂರಿಟಿ ಇದೆ ಅಂತ ನಮ್ಗೆ ಗೊತ್ತು. ನಾವು ಎಷ್ಟು ಪ್ಯೂರಿಟಿಯಿಂದ ಮಾಡ್ತಾ ಇದೀವಿ, ಎಷ್ಟು ಪ್ಯೂರಿಟಿ ಆಯಿಲ್ ಬರುತ್ತೆ ನಮ್ಗೆ ಗೊತ್ತಾಗುತ್ತೆ. ಶುದ್ಧವಾದ ಎಣ್ಣೆ ಸಿಗುತ್ತೆ. ಅಂಡ್ ಇಲ್ಲೊಂದು ನಿದರ್ಶನ ಕೊಡಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಆಯಿಲ್ಗಳಲ್ಲಿ ಪ್ಯಾರಾಫಿನ್ ಆಯಿಲ್ ಅನ್ನ ಮಿಕ್ಸ್ ಮಾಡ್ತಾರೆ. ಅದು ನಮ್ಮ ದೇಹಕ್ಕೆ ನಿಜವಾಗ್ಲೂ ತುಂಬಾ ಕೆಟ್ಟದ್ದು. ಅಂಡ್ ಗಾಣದ ಎಣ್ಣೆ ಅಂತಾನೂ ಕೂಡ ಕೆಲವರು ಮಾಡ್ತಾರೆ. ಬಟ್ ಅದು ಎಷ್ಟು ಗಾಣದ ಎಣ್ಣೆನೋ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಸೊ ಇಲ್ಲಿ ನಾವು ನಮ್ಮ ಕೈಯಾರ ಮಾಡ್ಕೊಂಡ್ರೆ ಎಷ್ಟು ಶುದ್ಧತೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ನಮ್ಮ ಹೆಲ್ತ್ ಮೇಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ನಾವೇ ಮಾಡ್ಕೊಂಡು ನಾವೇ ತಿನ್ನೋದ್ರಿಂದ ಅಡಿಗೆ ರುಚಿ ಬರುತ್ತೆ. ಹೋಟೆಲ್ಗೆ ಹೋಗಿ ತಿನ್ನೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಮನೇಲಿ
ತಿನ್ನೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸಸ್ ಅನ್ನ ಇಲ್ಲಿ ನೋಡಬಹುದು. ಸರ್ ಬೆಲೆಗಳೆಲ್ಲ ಸೂಪರ್ ಆಗಿರುತ್ತೆ ತಾನೆ, ಈಗಲೇ ಹೇಳ್ಬೇಡಿ, ಬಟ್ ಆದ್ರೆ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಬೆಲೆ ಕೊಡಬೇಕು. ಖಂಡಿತ ಸರ್, ಒಂದೊಳ್ಳೆ ಬೆಲೆ ಇರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ ಸರ್, ಅದು ಇರುತ್ತೆ ತಾನೆ? ಖಂಡಿತ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ನೋಡಿ, ನಮ್ಮ ಕನ್ನಡಕವರ ಚಾನಲ್ ಏನಿದೆ ಇಲ್ಲಿ ಬೆಂಗಳೂರು ಮಾತ್ರ ಸೀಮಿತ ಇಲ್ಲ, ಆಲ್ ಓವರ್ ಕರ್ನಾಟಕ ಬರುತ್ತೆ. ತಾವು ಈ ಮಷೀನ್ ಅನ್ನ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತೀರಾ? ಸಪ್ಲೈ ಮಾಡ್ತೀವಿ ಸರ್, ಕಳ್ಸಿಕೊಡ್ತೀರಾ? ಯಾವ ಮೂಲೆಗಾದ್ರೂ ಇರಲಿ ಕಳ್ಸಿಕೊಡಕ್ಕೆ ರೆಡಿ ಇದೀವಿ ಅಲ್ವಾ? ಸೂಪರ್. ಸೊ ಇವಾಗ ಒಂದು ಕೆಲಸ ಮಾಡೋಣ, ಮೊದಲನೇದಾಗಿ ಇದರ ಅಸೆಂಬ್ಲಿ ಬಂದಾಗ ಹೇಗಿರುತ್ತೆ, ಹೇಗೆ ರೆಡಿ ಮಾಡ್ಕೊಬೇಕು ಅಂತ ಒಂದು ಅಸೆಂಬ್ಲಿ ಕೊಡಿ. ಆಮೇಲೆ ತುಂಬಾ ಧಾನ್ಯಗಳನ್ನೆಲ್ಲ ತಂದಿಟ್ಬಿಟ್ಟಿದೀವಿ, ಒಂದು ಡೆಮೋ ನಮಗೆ ಮಾಡ್ಕೊಟ್ಬಿಡ್ತೀರಾ ಹಾಗಾದ್ರೆ? ಸೊ ವೀಕ್ಷಕರೇ, ಯಾರ್ಯಾರು ಆರೋಗ್ಯ ಬಯಸ್ತೀರಾ, ನಮ್ಮನೇಲೂ ಕೂಡ ಒಂದೊಳ್ಳೆ ಆಯಿಲ್ ಮಷಿನ್ ಇರಲಿ, ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆ ಆಯಿಲ್ ಅನ್ನ ಬಳಸಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ. ಅಂಡ್ ಜೊತೆಯಲ್ಲಿ ನಂದೀಪ್ ಅವರಿಂದ ಇನ್ನೂ ಅನೇಕ ಪ್ರಾಡಕ್ಟ್ಗಳ ವಿಡಿಯೋಸ್ ಕೂಡ ಮಾಡಿದ್ದೀನಿ, ಅದರ ಪ್ಲೇ ಲಿಸ್ಟ್ ಅನ್ನ ಮಾಡಿಟ್ಟಿದ್ದೀನಿ, ಅಲ್ಲಿಂದನೂ ಕೂಡ ಬೇರೆ ಬೇರೆ ವಿಡಿಯೋಸ್ಗಳನ್ನು ಕೂಡ ನೀವು ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಈ ಮುಖಾಂತರ ನೀವು ಈ ಮಷೀನ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ, ಆದ್ರಿಂದ ತಲೆ ಕೆಡಿಸ್ಕೊಳ್ಳಾಗತ್ತೆ. ಅಂಡ್ ವಿಡಿಯೋ ಪೂರ್ತಿ ನೋಡಿದ್ರೆ ನಮ್ಮ ಕನ್ನಡಕ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಪಡ್ಕೋಬಹುದು ವೀಕ್ಷಕರೇ. ಸರ್ ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ. ಸರ್ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಏನು ಇದು ಪೋರ್ಟಬಲ್ ಆಯಿಲ್ ಮಿಷಿನ್. ಸೊ ಮಿಷಿನ್ ಈ ರೀತಿ ಬಾಕ್ಸ್ ಅಲ್ಲಿ ಇರುತ್ತೆ. ಬಾಕ್ಸ್ ಎತ್ತಿದ ನಂತರ ನಿಮಗೆ ಒಂದು ಕ್ಲೀನಿಂಗ್ ಬ್ರಷ್ ಇರುತ್ತೆ, ಓಕೆ, ಒಂದು ಹ್ಯಾಂಡ್ ಗ್ಲೌಸ್ ಇರುತ್ತೆ, ಸರಿ, ಮಿಷಿನ್ ಇರುತ್ತೆ, ಕೋಕೋನಟ್ ಸ್ಕ್ರಾಪರ್ ಇರುತ್ತೆ. ಏನಿದು ಕೋಕೋನಟ್ ಸ್ಕ್ರಾಪರ್ ಯಾಕೆ ಕೊಡ್ತಾ ಇದ್ದೀರಾ? ಇದೆ ಅಂದ್ರೆ ಮನೇಲಿ ಇವಾಗ ಆಯಿಲ್ ಜೊತೆಲಿ ತೆಂಗಿನಕಾಯಿ ಇದು ಮಾಡ್ಕೊಳ್ಳಕ್ಕೆ ತುರಿಯಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಅದರಲ್ಲೇ ಬರುತ್ತೆ? ಹೌದು, ಇದರಲ್ಲೇ ಬರುತ್ತೆ, ಯೂಸ್ ಮಾಡಬಹುದು. ಸರಿ, ಆಮೇಲೆ ಮಾಡಬಹುದು. ಆಮೇಲೆ ಇದು ಸ್ಕ್ರೂ ರಾಡ್ ಬರುತ್ತೆ, ಓಕೆ. ಸೊ ಇದೊಂದು ರಾಡ್ ಬರುತ್ತೆ, ಇದು ಲಾಕಿಂಗ್ ಪಿನ್ ಬರುತ್ತೆ, ಲಾಕಿಂಗ್ ಪಿನ್, ಓಕೆ. ಇದನ್ನ ಯಾವ ರೀತಿ ಹಾಕೋದಂದ್ರೆ, ಓಕೆ, ಆಮೇಲೆ ಇದು ಕೊಡ್ತೀರಾ ಸರ್? ಇದು ಪಾತ್ರೆ ಕೂಡ ಪಾತ್ರೆ ಸ್ಟ್ರೈನರ್, ಒಂದು ಪಾತ್ರೆ ಎಣ್ಣೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಇದು ಕೂಡ ಕೊಡ್ತೀರಾ? ಹೌದು, ಓಕೆ. ಆಮೇಲೆ ಒಂದು ಮೆಷ್ ಇರುತ್ತೆ, ಇದರಲ್ಲಿ ಬೀಜಗಳು, ಕಡಲೆ ಬೀಜ ಹಾಕಿ ಸರ್, ಯಾವ್ದು ಹಾಕ್ತೀನಿ ಈಗ. ಓಕೆ, ಸೊ ಈ ತರ ಓಪನ್ ಮಾಡ್ಕೊಬೇಕಲ್ವಾ ಇದನ್ನ? ಹೌದು, ಈ ತರ ಮಾಡಿ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಹಾ, ಫಸ್ಟ್ ಈ ರಾಡ್ ಅನ್ನ ಹಾಕ್ಬೇಕು, ಸ್ಕ್ರೂ ರಾಡ್ ಹಾಕ್ಬೇಕು, ಈ ಒಳಗಡೆ ಈ ಹೋಲಲ್ಲಿ ಹಾಕ್ಬೇಕಾ? ಹೌದು, ಈ ಹೋಲಲ್ಲಿ ಹಾಕುವಂಥದ್ದು ಅಷ್ಟೇ ಅಲ್ವಾ? ಈ ತರ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಸ್ವಲ್ಪ ಹಿಂಗ್ ಜಾಮ್ ಮಾಡಿದ್ರೆ ಆಯ್ತು. ಇದನ್ನ ಆಯ್ತು, ಒಂದು ಆಯ್ತು. ನೆಕ್ಸ್ಟ್ ಇದನ್ನ ಹಾಕ್ಬೇಕು, ಈ ಹೋಲ್ ಮೇಲ್ಗಡೆ ಇರಬೇಕು, ನೋಡ್ಕೊಳ್ಳಿ, ಹಾಕೋದು. ಸರಿ, ನಂತರ ಈ ಲಾಕಿಂಗ್ ಜಾಗ ಕೊಟ್ಟಿದ್ದಾರೆ, ತೋರಿಸಿ ಹೋಲನ್ನ. ಇಲ್ಲಿ ಹೋಲ್ ಇದೆ, ಲಾಕ್ ಮಾಡಬೇಕು. ಓಕೆ, ಯಾಕೆ ಲಾಕ್ ಮಾಡ್ಬೇಕಂದ್ರೆ ಈ ರಾಡ್ ಆಚೆ ಬರ್ದಿರೋ ತೋರಿಸ್ಬೇಕು ನಾವು. ನೋಡಿ, ಈ ತರ ಲಾಕ್ ಮಾಡಿದಾಗ ಇದು ಹೊರಗಡೆ ಬರಲ್ಲ, ಅಂಡ್ ನಿಮ್ಮ ಕಾಳಿಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಹೊರಗಡೆ ಬರುತ್ತೆ. ಓಕೆ, ಕ್ಲೋಸ್ ಮಾಡಿ ಸರ್ ಅದನ್ನ. ಓಕೆ, ಅಂಡ್ ಕಾಳು ಹಾಕೋದಕ್ಕೆ ಏನಾದ್ರು ವ್ಯವಸ್ಥೆ? ಇದೆ ಸರ್, ಇಷ್ಟೇ ಅಲ್ವಾ? ಇದನ್ನ ಮೇಲೆ ಇಟ್ರೆ ಆಯ್ತು. ಅಂಡ್ ಈ ಪಾತ್ರೆ ಎಲ್ಲಿ ಇಡಬೇಕು ಎಕ್ಸಾಕ್ಟ್ ಆಗಿ? ಪಾತ್ರೆ ಇಲ್ಲಿ ಮಾಡಬೇಕು ಕರೆಕ್ಟ್ ಆಗಿ. ಇಲ್ಲಿ ಎಣ್ಣೆ ಬರುತ್ತೆ, ಎಂಡಲ್ಲಿ ಇಲ್ಲಿ ಎಣ್ಣೆ ಬರುತ್ತೆ, ಈ ಹೋಲಲ್ಲಿ ಎಣ್ಣೆ ಬರುತ್ತೆ, ಇಲ್ಲಿಂದ ವೇಸ್ಟೇಜ್ ಬರುತ್ತೆ, ಹಿಂಡಿ ಬರುತ್ತೆ, ಅದನ್ನ ಸ್ವೀಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಉಪಯೋಗಿಸ್ಕೋಬಹುದು. ಸರಿ, ಇಲ್ಲ ದನ ಕರುಗಳಿಗೆ ಹಾಕಬಹುದು. ಓಕೆ. ಇನ್ನೊಂದು ವಿಷಯ ಏನಂದ್ರೆ ಇದು 90 ಡಿಗ್ರಿ ಟೆಂಪರೇಚರ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ಇದನ್ನ ಯಾರೋ ಮಾರ್ಕ್ ಇದೆ ಇಲ್ಲಿ, ಯಾರೋ ಮಾರ್ಕ್ 90 ಡಿಗ್ರಿ ಇರಬೇಕು. ವೀಕ್ಷಕರೇ ನೋಡಿ, ಇದು ಜೀರೋದಲ್ಲಿ ಇರುತ್ತೆ ನೋಡಿ, ಇಲ್ಲಿ ಏರೋ ಮಾರ್ಕ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆಗಿ 90 ಡಿಗ್ರಿ ಬರಬೇಕು. ಆನ್ ಮಾಡಿ 15 ನಿಮಿಷ ಬಿಡಬೇಕು, 15 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಬಿಟ್ಟ ನಂತರ ಹೀಟ್ ಆಗುತ್ತೆ ಇದು. ಓಕೆ, ಸೊ ಹೀಟ್ ಆದ್ಮೇಲೆ ಏನಾಗುತ್ತೆ, ನಿಮಗೆ ಮಾಯಿಶ್ಚರ್ ಇರಬಹುದು, ಕಾಳಲ್ಲಿ ನೋಡಿ ತೇವಾಂಶ ಇರುತ್ತೆ, ಬಿಸಿಲಲ್ಲಿ ಸರಿಯಾಗಿ ಒಣಗಿಸಿರಲ್ಲ. ಇದನ್ನ ಉರಿಯೋದೇನು ಬೇಕಾಗಿಲ್ಲ, ಬಿಸಿಲಲ್ಲಿ ಒಣಗಿಸಿಬಿಟ್ಟು ಮಾಡ್ಕೊಂಡ್ರೆ ಸಾಕೆಲ್ಲ. ಎಲ್ಲ ಬೀಜಗಳನ್ನ ಒಣಗಿಸಿ ಮಾಡ್ಕೊಂಡ್ರೆ ಮಾಯಿಶ್ಚರ್ ಕಡಿಮೆ ಆಗಿರ್ತದೆ, ತೇವಾಂಶ ಕಡಿಮೆ ಆಗಿರ್ತದೆ, ಆಗ ನಿಮಗೆ ಎಣ್ಣೆ ಪೊಟೆನ್ಷಿಯಲ್ ಜಾಸ್ತಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹೌದು, ಓಕೆ. ಸೊ ವೀಕ್ಷಕರೇ, ಸರ್ ಇಲ್ಲಿ ಹೀಟರ್ ಆನ್ ಮಾಡೋದಕ್ಕೆ ಯಾವ ಇದನ್ನ ಸ್ವಿಚ್ ಆನ್ ಮಾಡಬೇಕು ಸರ್? ಬೇಸಿಕ್ ಮನೇಲಿರೋ ಸ್ವಿಚ್ ಉಪಯೋಗಿಸಬೇಕು. 3 ಫೇಸ್ 2 ಫೇಸ್ ಬೇಕಂತ ಏನಿಲ್ಲ, ಮನೇಲಿ ಯಾವ ಕರೆಂಟ್ ಸಿಸ್ಟಮ್ಸ್ ಇದೆ ಅದನ್ನೇ ಉಪಯೋಗಿಸಬಹುದಾ? ಹೌದು. ಓಕೆ, ಎಷ್ಟು ಮೀಟರ್ ವೈರ್ ಕೊಡ್ತಾ ಇದ್ದಾರೆ ಇದ್ರ ಜೊತೆ? ಸರಿ, 1.5 ಮೀಟರ್ ಇರುತ್ತೆ. 1.5 ಮೀಟರ್, ಹೌದು. ಓಕೆ, ಕನೆಕ್ಟ್ ಹೇಗೆ ಮಾಡೋದು ತೋರಿಸ್ಕೊಡಿ ಹಾಗೆ ನಮಗೆ. ಇಲ್ಲಿ ನೋಡಿ, ಪ್ಲಗಿಂಗ್ ಸಿಸ್ಟಮ್ ಇದೆ, ಇಲ್ಲಿ ಹೋಲ್ಸ್ ಇದೆ. ಓಕೆ, ಕಂಪ್ಯೂಟರ್ ಪ್ಲಗ್ ಇರುತ್ತಲ್ಲ ಆ ತರ ಮೂರು ಹೋಲ್ಸ್, 3 ಪಿನ್ ಇರುತ್ತೆ ಇಲ್ಲಿ. ಸರಿ, ಕರೆಕ್ಟ್ ಆಗಿ 3 ಪಿನ್ ಇರೋ ಜಾಗದಲ್ಲಿ ಇದನ್ನ ಈ ರೀತಿ ಹಾಕೋದಂತೆ, ಪ್ಲಗ್ ಮಾಡೋದಲ್ವಾ ಅಷ್ಟೇ. ಓಕೆ, ಆಮೇಲೆ ಇಲ್ಲೊಂದು ಬಟನ್ ಇದೆ. ಸೊ ನೀವು ಮಿಕ್ಸಿಗಳೆಲ್ಲ ಉಪಯೋಗಿಸ್ತೀರಾ, ಓವರ್ಲೋಡ್ ಆಗಿದಾಗ ಓವರ್ಲೋಡ್ ಪ್ರೆಸ್ ಮಾಡ್ತಿರಲ್ವಾ, ಇದೇನೋ ಓವರ್ಲೋಡ್ ಆಗಿ ನಿಂತೋದ್ರೆ ಇದನ್ನ ಈ ತರ ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಓಕೆ 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 ಓಕೆ, ಆಯ್ತಾ? ಇದು ಸ್ವಿಚ್ ಆನ್ ಆಫ್ ಮಾಡಕ್ಕೆ. ಇದೇನ್ ಸ್ವಿಚ್ ಇದು? ಇದು ಆನ್ ಮಾಡಕ್ಕೆ, ಆನ್ ಆಫ್ ಮಾಡಕ್ಕೆ. ಹೌದು, ಇದು ಹೀಟಿಂಗ್ ಸ್ವಿಚ್, ಹೀಟರ್ ಆನ್ ಮಾಡೋಕೆ. ಇದು ಆನ್ ಮಾಡಿ ಇಡಬೇಕಾ? ಯಾವುದು? ಹೀಟಿಂಗ್ ಸ್ವಿಚ್ ಆನ್ ಅಲ್ಲಿ ಇರಬೇಕು, ಆನ್ ಅಲ್ಲಿ ಇರಬೇಕು. ಯಾಕಂದ್ರೆ ಟೆಂಪರೇಚರ್ ವೇರಿಯೇಷನ್ ಆಗಿ ಟೆಂಪರೇಚರ್ ಕಡಿಮೆ ಆದ್ರೆ ನಿಮಗೆ ಎಣ್ಣೆ ಅಂಶ ಜಾಸ್ತಿ ಬರಲ್ಲ. ಸರಿ 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 ಸರಿ, ರಿಸಲ್ಟ್ ಬರಲ್ಲ. ಓಕೆ 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 ಓಕೆ, ಹಾಕ್ಬಿಡಿ ಸರ್, ಸ್ವಿಚ್ ಹಾಕಿ ಅದನ್ನ. ಓಕೆ, ಆನ್ ಮಾಡಿದಾಗ ಲೈಟ್ ಆನ್ ಮಾಡಿದೀರಾ, ಲೈಟ್ ಇದೆ, 90 ಡಿಗ್ರಿಯಲ್ಲಿ ಮಡಗಿದೀವಿ. 15 ನಿಮಿಷ ಟೈಮ್ ಕೊಡಬೇಕು, 15 ನಿಮಿಷ ಹೀಟ್ ಆಗಬೇಕು. ಯಾಕಂದ್ರೆ ಹೀಟ್ ಟೆಂಪರೇಚರ್ ನಮಗೆ
ಯಾವುದೇ ಬೀಜದಲ್ಲಿ ಎಣ್ಣೆ ತೆಗಿಬೇಕಂದ್ರೆ ಒಂದು ಸರ್ಟನ್ ಟೆಂಪರೇಚರ್ ಬೇಕು. ಸರಿ. ಅದಕ್ಕೆ 90 ಡಿಗ್ರಿ ಟೆಂಪರೇಚರ್ ಮಡಗಿದ್ದೀವಿ. ಮಾಡಿರ್ಬೇಕು. ಸೊ 90 ಡಿಗ್ರಿ ಟೆಂಪರೇಚರ್ ಅಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ. ಓಕೆ ಸೂಪರ್. ಸೊ ಇವಾಗ 15 ಮಿನಿಟ್ಸ್ ವೇಟ್ ಮಾಡೋಣ. ಹೌದು, ವೇಟ್ ಮಾಡೋಣ ಸರ್. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಖಂಡಿತ ಸರ್, ಮಾಡೋಣ. 15 ನಿಮಿಷ ಆಯ್ತಲ್ವಾ? 15 ನಿಮಿಷ ಆಗಿದೆ. ಓಕೆ, ಇಲ್ಲಿ ನೋಡಿ ಕಡಲೆ ಬೀಜ ಇದೆ. ಏನೇನು ತಂದಿದ್ದೀರಾ ಫಸ್ಟ್ ಹೇಳಿ? ಕಡಲೆ ಬೀಜ ಇದೆ, ಹಾಂ, ಎಳ್ಳಿದೆ, ಹಾಂ, ಕರಿ ಜೀರಿಗೆ ಇದೆ, ಓಕೆ, ಫ್ಲೆಕ್ಸ್ ಇದೆ, ಸಾಸಿವೆ ಇದೆ, ಓಕೆ, ಕೊಬ್ಬರಿ ಇದೆ. ಓಕೆ. ಸೊ ಇವೆಲ್ಲವನ್ನ ಯೂಸ್ ಮಾಡ್ಬೋದು. ಎಲ್ಲವನ್ನೂ ಯೂಸ್ ಮಾಡ್ಬೋದು. ಸೂರ್ಯಕಾಂತಿ ಎಣ್ಣೆನೂ ತಗೋಬಹುದು, ಬಾದಾಮಿಯಿಂದ ಎಣ್ಣೆ ತಗೋಬಹುದು. ಬಾದಾಮಿನ ಪೀಸ್ ಮಾಡಿ ಹಾಕಿದ್ರೆ ಬಾದಾಮಿ ಎಣ್ಣೆನೂ ಬರುತ್ತೆ. ಓಕೆ. ಸೊ ನಿಮ್ಗೆ ಆ ಥರ ಎಣ್ಣೆ ಬೇಡ, ಜ್ಯೂಸ್ ಬೇಕು ಅಂದ್ರೆ ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಜ್ಯೂಸ್ ಬರುತ್ತೆ, ಆಪಲ್ ಹಾಕಿದ್ರೆ ಆಪಲ್ ಜ್ಯೂಸ್ ಬರುತ್ತೆ, ಅದನ್ನ ತಗೋಬಹುದು. ಹೀಟ್ ಆನ್ ಮಾಡಿದ್ರೆ ಹೀಟ್ ಆನ್ ಮಾಡಿದ್ರೆ ಆಯ್ತು. ಹೀಟ್ ಆನ್ ಮಾಡಬಾರ್ದು, ಜ್ಯೂಸ್ ಮಾಡುವಾಗ ಹೀಟರ್ ಆನ್ ಮಾಡಬಾರ್ದು. ಸರಿ, ಹಂಗೆ ಸ್ವಿಚ್ ಆನ್ ಮಾಡಿದ್ರೆ ಮಾಡ್ಬೇಕು, ಅದನ್ನು ಮಾಡ್ಬೋದು. ಹೌದು. ಓಕೆ, ಯಾಕಂದ್ರೆ ಎಸ್ಪೆಷಲಿ ಇದನ್ನ ಕ್ರಶ್ ಮಾಡುತ್ತೆ. ಓಕೆ, ಬಟ್ ಹಾಕ್ಬೇಕಾದ್ರೆ ಚಿಕ್ಕದು ಹಾಕ್ಬೇಕು. ಓಕೆ, ಈ ರೀತಿ ಸೈಜ್ ಗಳನ್ನ ಹಾಕ್ಬೇಕಾಗತ್ತೆ. ಎಸ್ಪೆಷಲಿ ವೀಕ್ಷಕರೇ, ಕೊಬ್ಬರಿ ಹಾಕ್ಬೇಕಾದ್ರೆ ದಯವಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಅಂಡ್ ಡ್ರೈ ಮಾಡಿ ಒಣಸ್ಬೇಕಲ್ವಾ ಸರ್ ಇದನ್ನೆಲ್ಲ? ಬಿಸಿಲಲ್ಲಿ ಒಣಸ್ಬೇಕು. ಓಕೆ ಸರ್, ಆಯ್ತಾ ಸರ್? ಇವಾಗ ಈ ಬಟನ್ ಆನ್ ಮಾಡಿದ್ರೆ ಆಯ್ತಲ್ವಾ? ಬ್ಲಾಕ್ ಬಟನ್ ಆನ್ ಮಾಡಬೇಕು. ಓಕೆ. ಸೊ ಇಲ್ಲಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ಫಸ್ಟೇ ಕಡಲೆ ಬೀಜನಾ? ಕಡಲೆ ಬೀಜ ಹಾಕಿ ಸರ್. ಸರ್ 1 kg ಕಡಲೆ ಬೀಜ ಹಾಕಿದ್ರೆ ಎಷ್ಟು ಆಯಿಲ್ ಬರ್ಬೋದು ನಿಮ್ಮ ಪ್ರಕಾರ? ಸರ್ ಕಡಲೆ ಬೀಜ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ಮಿನಿಮಮ್ ಅಂದ್ರೆ 450 ಗ್ರಾಮ್ ಬರುತ್ತೆ. 450 ಗ್ರಾಮ್ 1 kg ಹಾಕಿದ್ರೆ ಅಲ್ವಾ? ಓಹೋ, ಇದು ಬೂಸ ಯೂಸ್ ಮಾಡಬಹುದು, ಸ್ವೀಟ್ನೆಸ್ ಯೂಸ್ ಮಾಡಬಹುದು, ಅಥವಾ ದನ ಕರುಗಳಿಗೆ ಹಾಕ್ಬೋದು. ಇಲ್ಲಿ ಎಣ್ಣೆ ಬರ್ತಾ ಇದೆ ಅಲ್ವಾ? ನೋಡಿ ವೀಕ್ಷಕರೇ, ಆಲ್ರೆಡಿ ಎಣ್ಣೆ ಬರಕ್ ಸ್ಟಾರ್ಟ್ ಆಯ್ತು ಅಂಡ್ ಪಕ್ಕದಿಂದ ಒಳ್ಳೆ ಸುವಾಸನೆ ಬರ್ತಾ ಇದೆ. ಗಮ್ ಅಂತ ಇದೆ ಸರ್ ಇದು. ಹೌದು. ಸೊ ಇದನ್ನ ಏನಕ್ಕೆ ಯೂಸ್ ಮಾಡಬಹುದು ಅಂದ್ರೆ ಸ್ವೀಟ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಅಂಡ್ ದನ ಕರುಗಳಿಗೆ ಚಟ್ನಿ ಪುಡಿ ಮಾಡಬಹುದು. ಚಟ್ನಿ ಪುಡಿ ಮಾಡ್ಕೋಬಹುದು ಇದರಲ್ಲಿ. ಒಳ್ಳೆ ಚಟ್ನಿ ಪುಡಿ, ಸ್ವಲ್ಪ ಖಾರ ಆಗ್ಬಿಟ್ರೆ ಚಟ್ನಿ ಪುಡಿ ಆಗುತ್ತೆ. ವೀಕ್ಷಕರೇ, ಈ ತರ ಒಂದು ಪಾತ್ರೆ ಇಟ್ಕೊಂಡ್ಬಿಡಿ, ಅವೆಲ್ಲ ಈ ಕಡೆ ಬಂದು ಬೀಳ್ತಾ ಇರುತ್ತೆ, ಡ್ರಾಪ್ ಆಗ್ತಾ ಇರುತ್ತೆ. ಈ ತರ ಕಂಟಿನ್ಯೂಡ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಒಳಗಡೆ ಏನು ಉಳ್ಕೊಳ್ಳಲ್ಲ ಅಲ್ವಾ? ಏನು ಉಳ್ಕೊಳ್ಳಲ್ಲ. ಸೊ ವೀಕ್ಷಕರೇ, ಈ ತರ ಮೇಲ್ಗಡೆ ಹಾಕಿದ್ರೆ ಸಾಕು. ಅಂಡ್ ಇಲ್ಲಿ ನೋಡಿ ಆಯಿಲ್ ಸರ್, 1 kg ಕಡಲೆ ಬೀಜ ಹಾಕಿದ್ರೆ 450 ಗ್ರಾಮ್ ಆಯಿಲ್ ಬರುತ್ತೆ ಸರ್. ನೋಡಿ ವೀಕ್ಷಕರೇ, ಸೊ ಅದು ಕೂಡ ಇಲ್ಲಿ ಫಿಲ್ಟರ್ ಆಗ್ಬಿಡುತ್ತಲ್ಲ? ಹೌದು, ಫಿಲ್ಟರ್ ಆಗ್ಬಿಡುತ್ತೆ. ಓಕೆ. ಇಲ್ಲೆಲ್ಲ ಹೀಟ್ ಇರುತ್ತಾ ಸರ್ ಇದು? ಸರ್ ಇಲ್ಲೂ ಇಟ್ಟಲ್ಲ, ರಾಡ್ ಮಾತ್ರ ಹೀಟ್ ಇರುತ್ತೆ. ಅದೇ ಹೀಟ್ ಆಗುತ್ತೆ, ಇಲ್ಲೆಲ್ಲ ಮುಟ್ಬೋದು, ತೊಂದರೆ ಇಲ್ಲ ಅಲ್ವಾ? ಸೊ ವೀಕ್ಷಕರೇ, ಇಲ್ಲೆಲ್ಲ ಮುಟ್ಬಾರ್ದು, ಹೀಟಿಂಗ್ ಏರಿಯಾದಲ್ಲಿ ಇಲ್ಲೂ ಕೂಡ ಬಿಸಿ ಇರುತ್ತೆ. ಏನಾಗಿದ್ರು ಒಳಗಡೆ ರಾಡ್ ಕಾಣ್ ನೋಡ್ತಾ ಇದ್ರ, ಈ ರಾಡ್ ಮಾತ್ರ ಇನ್ನೂ ತುಂಬಾ ಬಿಸಿ ಇರುತ್ತೆ. ಸರ್ ಸ್ವಲ್ಪ ಆಯಿಲ್ ಆಗಿದೆ ಅಲ್ವಾ ಇವಾಗ? ಹೌದು. ಸ್ವಲ್ಪ ತೋರಿಸ್ಬಿಡೋಣ ವೀಕ್ಷಕರಿಗೆ. ತೋರಿಸೋಣ ಸರ್. ಓಪನ್ ಮಾಡಿ. ಈ ಥರ ಫಿಲ್ಟರ್ ಆಗಿಬಿಡುತ್ತೆ. ಹೌದು. ಕೊಡಿ ಸರ್, ಇಲ್ಲ ಪ್ಯೂರ್ ಆಯಿಲು. ಸೊ ನೋಡಿ ವೀಕ್ಷಕರೇ, ನೀವು ಆಯಿಲ್ ನೋಡಿರ್ತೀರಾ, ಬಟ್ ಆದರೆ ನೋಡಿ, ಇದು ಕಡಲೆ ಬೀಜದ ಎಣ್ಣೆ. ಒಂದು ದಿವಸ ಮಾಡಿದ್ರೆ ಬೆಳೆಸೋಕ್ಕೆ ಇದೆಲ್ಲ ಕೆಳಗಡೆ ಇಳಿತದೆ, ಡಸ್ಟ್ ಎಲ್ಲ ಕೆಳಗಡೆ ಇಳಿದ್ಬಿಟ್ಟು ಪ್ಯೂರ್ ಆಯಿಲ್ ಇರುತ್ತೆ, ಪ್ಯೂರ್ ಆಯಿಲ್ ಮೇಲೆ ಇರುತ್ತೆ. ಶೋಧಿಸ್ಬಿಟ್ಟು ಮಾಡ್ಕೋಬಹುದು, ಹಾಗೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾಕಂದ್ರೆ ನಿಮಗೆ ಪ್ಯೂರ್ ತೆಳ್ಳಗೆ ಬೇಕು ಅಂದ್ರೆ ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಡಸ್ಟ್ ಎಲ್ಲ ಕೆಳಗಡೆ ಹೋಗಿರ್ತದೆ, ಪ್ಯೂರ್ ಆಯಿಲ್ ಮೇಲೆ ಇರುತ್ತೆ. ಓಕೆ. ಇವನ್ ಬಟ್ಟೆಯಲ್ಲಿ ಕೂಡ ಸೋಸ್ಕೋಬಹುದಲ್ಲ? ಹೌದು, ತೋರಿಸ್ಕೋಬಹುದು. ಸೊ ಬನ್ನಿ ಸರ್, ನೆಕ್ಸ್ಟ್ ಮಾಡ್ಬಿಡೋಣ. ನೆಕ್ಸ್ಟ್ ಏನು ಮಾಡ್ತಾ ಇದೀವಿ ಇವಾಗ? ಕರಿ ಜೀರಿಗೆ ಹಾಕಿ. ವೀಕ್ಷಕರೇ, ಕರಿ ಜೀರಿಗೆಯಿಂದ ಆಯಿಲ್ ಹೇಗೆ ಬರುತ್ತೆ ಅದನ್ನು ಕೂಡ ತೋರಿಸ್ಬಿಡೋಣ. ನೋಡಿ ಸ್ಟಾರ್ಟ್ ಆಯ್ತು. ಸೊ ಆಗ್ತಾ ಇದ್ದಂಗೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ ವೀಕ್ಷಕರೇ, ಇದರಿಂದ ಬ್ಲ್ಯಾಕ್ ಆಯಿಲ್ ಬರ್ತಾ ಇದೆ. ವೀಕ್ಷಕರೇ ನೋಡಿ, ಇಲ್ಲಿ ಕರಿ ಜೀರಿಗೆ ನೋಡಿ, ಇಲ್ಲಿ ಆಯಿಲ್ ಹೇಗೆ ಬರ್ತಾ ಇದೆ. ಸೊ ನಿಮ್ಮ ಡೆಮೋಗೋಸ್ಕರ ಆ್ಯಕ್ಚುಲಿ ಒಂದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀವಿ ಪ್ರತಿ ಸತಿ. ಸೊ ಈ ಥರ ಆಯಿಲಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ವೀಕ್ಷಕರೇ. ನೋಡಿ, ಇದ್ರದ್ದು ರಾ ವೇಸ್ಟ್ ಈ ಥರ ಬರ್ತಾ ಇರುತ್ತೆ. ಹೌದು, ವೇಸ್ಟ್ ಇಲ್ಲ ಇದರಲ್ಲಿ. ಚಟ್ನಿ ಪುಡಿ ಮಾಡ್ಕೋಬೋದು, ಮೊದಲೇ ಹೇಳಿದ್ವಿ ನಿಮಗೆ. ಸರಿ. ಓಕೆ. ಇಲ್ಲಿ ಅಗಸೆ ಬೀಜ ಇದೆ, ಇದು ಫಿನಿಶ್ ಆಯ್ತಲ್ವ ಇವಾಗ? ಹೌದು. ಸೊ ಇವಾಗ ಅಗಸೆ ಬೀಜ ಹಾಕ್ತೀರಾ? ಅಗಸೆ ಬೀಜ ಹಾಕೋಣ. ಸೊ ನಾವು ಹಾಕಿರೋದ್ರಲ್ಲಿ ಇಷ್ಟು ಬಂದಿದೆ ಅಲ್ವಾ ಇವಾಗ? ಹೌದು. ಅಗಸೆ ಬೀಜ ಹಾಕಿ ಸರ್. ಇವಾಗ ಖಾಲಿ ಆಯಿತು. ಸೊ ವೀಕ್ಷಕರೇ, ಇದು ಅಗಸೆ ಬೀಜದಿಂದ ಎಷ್ಟು ಆಯಿಲ್ ಬರುತ್ತೆ ನೋಡಿ, ತೋರಿಸ್ತೀನಿ ಇವಾಗ.
ಫುಲ್ ಆಗ್ತಾ ಇದೆ ನೋಡಿ. ಬೀಜ ಚೆನ್ನಾಗಿದ್ರೆ ಎಣ್ಣೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಬರುತ್ತಲ್ಲ, ಹೌದು. ಹಿಂಗೆ ಬರ್ತಾ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಸರ್, ಎಷ್ಟು ಸೂಪರಾಗಿ ಎಣ್ಣೆ ಬರ್ತಾ ಇದೆ ಇದರಲ್ಲಿ. ಕಂಟಿನ್ಯೂ ಬರ್ತಾ ಇದೆ. ಅಕ್ಸೆ ಬೀಜದಿಂದ ಈ ರೀತಿ ಎಣ್ಣೆ ಬರುತ್ತೆ. ಆ್ಯಂಡ್ ವೀಕ್ಷಕರೇ, ಇದ್ರದ್ದು ನೋಡಿ ಡ್ರೈ ವೇಸ್ಟ್ ಈ ಥರ ಇರುತ್ತೆ ನೋಡಿ. ಯಾವುದು ವೇಸ್ಟ್ ಡ್ರೈ ವೇಸ್ಟ್. ಓಕೆ, ವೇಸ್ಟ್ ಅಲ್ಲ, ಇದನ್ನು ಯೂಸ್ ಮಾಡ್ಬೋದು. ನೋಡಿ ಈ ಥರ ಇದ್ರ ಒಳಗಡೆ ಹೋಗುತ್ತೆ ಇದು. ಸೊ ಇದರಲ್ಲಿ ತುಂಬ ಅಕ್ಸೆ ಬೀಜದಲ್ಲಿ ತುಂಬ ಆಯಿಲ್ ಇದೆ ಅನ್ಸುತ್ತೆ ಸರ್. ಹೌದು. ಹಾಕಿದ್ದು ಸ್ವಲ್ಪ ಆದರೂ ಕೂಡ ಎಷ್ಟೊಂದು ಆಯಿಲ್ ಬರ್ತಾ ಇದೆ ಇದರಲ್ಲಿ. ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಇದೆ ಜಾಸ್ತಿ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಹಾಕ್ತಾ ಇದ್ದೀರಾ? ಎಳ್ಳು ಹಾಕ್ತಾ ಇದೀವಿ. ಎಳ್ಳು ಹಾಕ್ತೀರಾ? ಹಾಕ್ಬಿಡಿ ಸರ್, ಎಳ್ಳು ಹಾಕಿ. ಓಕೆ ಶಿಕ್ಷಕರೇ, ಇವಾಗ ಎಳ್ಳೆಣ್ಣೆ ಯಾವ ಥರ ಬರುತ್ತೆ? ಸೊ ಒಂದು ಕ್ವಶನ್ ಇದೆ. ಹಾಂ ಸರ್. ಸೊ ಇದನ್ನು ನಾವು ಕಂಟಿನ್ಯೂಸ್ಲಿ ಎಷ್ಟೊತ್ತು ರನ್ ಮಾಡ್ಬೋದು ಈ ಥರನೇ? ಸರ್ ಕಂಟಿನ್ಯೂಸ್ ಆಗಿ 3 ಇಂದ 4 kg ಎಣ್ಣೆ ತೆಗಿಬೋದು. 4 kg ಇದು. ಅಂದರೆ ಎಷ್ಟು ಅವರ್ ರನ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀವಿ. 3 hours ರನ್ ಮಾಡ್ಬೋದು. 3 ತಾಸು? ಹೌದು, 3 ತಾಸು ರನ್ ಮಾಡ್ಬೋದು. ಓಕೆ. ಆ್ಯಂಡ್ 3 ತಾಸು ರನ್ ಮಾಡಿದ್ರೆ ಎಷ್ಟು ಕರೆಂಟ್ ಕನ್ಸ್ಯೂಮ್ ಆಗುತ್ತೆ ಅದಕ್ಕೆ? ಸರ್ ಮ್ಯಾಕ್ಸಿಮಮ್ ಅಂದರೆ 1 ಯೂನಿಟ್ ಆಗ್ಬೋದು. ಅಷ್ಟೇನಾ? ಅಷ್ಟೇ. 3 ಅವರ್ ಯೂಸ್ ಮಾಡಿದ್ರೆ 1 ಯೂನಿಟ್ ಆಗೋದು. ಓಕೆ, ಬೆಟರ್ ಆಗೋದು. ಹೌದು ಸರ್. ಆ್ಯಂಡ್ ಇದಕ್ಕೆ AH ಪಾಯಿಂಟು ಆ ಥರ ಏನಾದರೂ ಏನು ಬೇಡ, ನಾರ್ಮಲ್ ಪ್ಲಗ್ ಪಾಯಿಂಟಲ್ಲೇ ಮಾಡ್ಬೋದು. ಮಾಡ್ಕೋಬೋದು. 3 ಫೇಸ್ ಅಲ್ಲಿ ಏನು ಬೇಕಾಗಿಲ್ಲ. 3 ಫೇಸ್ ಏನು ಬೇಕಾಗಿಲ್ಲ. ಮನೆ ಕರೆಂಟಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ ಓಕೆ. ಸೊ ನೀವು ಮೊದಲೇ ಹೇಳಿದಾಗ ಇದರಲ್ಲಿ 2 ವೆರೈಟಿ ಬರುತ್ತೆ, 400 ವಾಟ್ಸ್, 600 ವಾಟ್ಸ್. 2 ವೆರೈಟಿ ಇದೆಯಾ? 2 ವೆರೈಟಿ ಇದೆ. ಓಕೆ. ಜಾಸ್ತಿ ಎಣ್ಣೆ ತಗೊಳ್ತೀವಿ ಅಂತ ಹೇಳಿದವರಿಗೆ 600 ವಾಟ್ಸ್ಗೆ ಹೋಗಬೇಕು. ಓಕೆ. ಇದು ನಾವು ರನ್ ಮಾಡ್ತಾ ಇರೋದು 400 ವ್ಯಾಟ 600 ವ್ಯಾಟ? 400 ವಾಟ್ಸ್. ಇದು 400 ವ್ಯಾಟ್ಸ್. ವ್ಯಾಟ್ಸ್ ಜಾಸ್ತಿ ಇದ್ದಷ್ಟು ಫಾಸ್ಟ್ ಆಗುತ್ತಾ ಸರ್ ಕೆಲಸ? ನಿಮಗೆ ಜಾಸ್ತಿ ಇವಾಗ 6 kg ತಗೋಬೋದು. ಇದರಲ್ಲಿ 3 ಇಂದ 4 kg ಅಂದ್ರೆ 6 kg. ಜಾಸ್ತಿ ಅವರ್ಸ್ 5 ಇಂದ 6 ಅವರ್ ರನ್ ಮಾಡ್ಬೋದು. ಅದನ್ನು ರನ್ ಮಾಡ್ಬೋದು. ಓಕೆ ಓಕೆ. ವ್ಯಾಟೇಜ್ ಜಾಸ್ತಿ ಇದ್ದಷ್ಟು ರನ್ ಮಾಡೋದು ಜಾಸ್ತಿ ಅಲ್ವಾ? ಹೌದು. ಸೊ ಇದು ಎಳ್ಳೆಣ್ಣೆ ವೀಕ್ಷಕರೇ, ಇವಾಗ ಬರ್ತಾ ಇರುವಂಥದ್ದು ಎಳ್ಳೆಣ್ಣೆ. ಆ್ಯಂಡ್ ಏನು ನೀವು ಹಿಂಡಿ ನೋಡ್ತಾ ಇದ್ದೀರಾ, ಇದು ಎಳ್ಳಿನ ಹಿಂಡಿ ನೋಡಿ, ಈ ಥರ ಬರುತ್ತೆ. ಹಾಕ್ತಿದ್ದೀವಿ ಸಾಸಿವೆ ಹಾಕಿ. ಓಕೆ. ಸೊ ವೀಕ್ಷಕರೇ, ಇವಾಗ ಸಾಸಿವೆ ಎಣ್ಣೆ ಹೇಗೆ ಬರುತ್ತೆ, ಇದ್ರದ್ದು ಹಿಂಡಿ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಯ್ತು. ಹೌದಾ ಇದು? ಸೊ ಸಾಸಿವೆ ಎಣ್ಣೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ನೋಡಿ ಇಲ್ಲಿ ವೀಕ್ಷಕರೇ, ಇದು ಸಾಸಿವೆ ಎಣ್ಣೆ. ಕೊಬ್ಬರಿ ಎಣ್ಣೆ. ಹೌದು. ಇದು ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು. ಹೌದು. ತಗೊಂಬಂದ್ರೆ ಕೊಬ್ಬರಿನ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಸಣ್ಣ ಪೀಸ್ ಕಟ್ ಮಾಡಬೇಕು, ಒಣಗಿಸ್ಬೇಕು ಚೆನ್ನಾಗಿ. ಓಕೆ. ಈ ಸ್ವಲ್ಪ ಗಟ್ಟಾಗೇ ಇದೆ. ಇದನ್ನ ಸ್ವಲ್ಪ 4 ಹಾಕಿದ್ರೆ ಒಳ್ಳೇದಲ್ವಾ? ಈ ಸಲ ಹಾಕ್ಬೋದು. ಈ ಸ್ವಲ್ಪ ವೆಟ್ಟಿದೆ ಅಂತ ಅದು ಕಡಿಮೆ ಆಗ್ತಾ ಇದೆ. ಈಗ ಪೂರ್ತಿ ಒಣಗಿಲ್ವಾ ಇದು? ಹೌದು. ವೀಕ್ಷಕರಿಗೂ ಕೂಡ ತೋರಿಸ್ಬಿಡ್ತೀನಿ ಕೊಬ್ಬರಿ ಎಣ್ಣೆ ಹೇಗೆ ಬರ್ತಾ ಇದೆ ನೋಡ್ಬಿಡೋಣ. ಕೊಬ್ಬರಿ ಎಣ್ಣೆ ನೋಡಿ ವೀಕ್ಷಕರೇ, ಕೊಬ್ಬರಿ ಎಣ್ಣೆ ಒಂಥರ ಪ್ಯೂರ್ ಆಗಿ ಬರುತ್ತೆ ಸರ್. ಇದು ಕ್ಲಿಯರ್ ಆಗಿರಲ್ಲ. ಇದು ವೈಟ್ ಆಗಿದೆ ಅಲ್ಲ? ಹಾಂ, ಇದು ಬೆಳ್ಳಗಿರೋದ್ನ ಬೆಳ್ಳಗೆ ಕಾಣಿಸ್ತದೆ. ಓಕೆ. ನೋಡಿ ಕೊಬ್ಬರಿಯ ಹುಡಿ ಯಾವ ಥರ ಇದೆ, ಬಿಸಿ ಇರುತ್ತೆ. ಇದು ಕೂಡ ಅಷ್ಟೇ ನೋಡಿ, ಹುಡಿ ಯಾವ ಥರ ಇದೆ ಅಂತ. ಓಕೆ, ನೋಡಿದ್ರಲ್ಲ, ನೋಡಿ ಈ ಥರ ಇರುತ್ತೆ. ಕೊಬ್ಬರಿ ಎಣ್ಣೆ ಬರ್ತಿರೋ ತೋರಿಸ್ತೀನಿ ನಾನು ನಿಮಗೆ. ಕ್ಲೀನಾಗಿ ಬರ್ತಾ ಇದೆ ನೋಡಿ.
ಸರ್ ಇವಾಗ ಇದು ಮುಗೀತು. ಅವಾಗ ಏನ್ ಮಾಡ್ಬೇಕು? ಸರ್ ಮುಗಿದ ಮೇಲೆ ಈಗ ಸ್ಕ್ರೂ ರೋಡ್ ಅಲ್ಲಿ ನಾವು ಹಾಕಿರೋಂಥ ವಸ್ತುಗಳು ಏನಾದ್ರು ಅಲ್ಲಿ ಇದ್ರೆ ತಗೊಳ್ಕೊಂಡಿದ್ರೆ ಅದನ್ನ ರಿವರ್ಸ್ ಆಗಿದಾಗ ಸ್ಕ್ರೂ ರೋಡ್ ರಿವರ್ಸ್ ಹೋದಾಗ ನಿಮ್ಗೆ ಅಲ್ಲಿ ಕಸ ಕಡ್ಡಿ ಎಲ್ಲ ರಿವರ್ಸ್ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗುತ್ತಾ? ಹೌದು. ಹೆಂಗ್ ರಿವರ್ಸ್ ಹಾಕೋದು? ಇಲ್ಲಿ ಸ್ವಿಚ್ ಇದೆ ನೋಡಿ, ರಿವರ್ಸ್ ಗೇರ್ ಹಾಕಿದೆ. ಇದನ್ನ ಮೇಲ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಪ್ರೆಸ್ ಮಾಡಿ ಇಟ್ಕೊಬೇಕು. ಹೌದು, ಇಟ್ಕೋಬೇಕು. ಎಷ್ಟೊತ್ತು ಇಟ್ಕೊಬೇಕು? ಒಂದು 5 ಸೆಕೆಂಡ್ ಅಷ್ಟೇನಾ? ಸಾಕು. ಓಕೆ, ಇಷ್ಟು ಮಾಡ್ಬಿಟ್ರೆ ಫಿನಿಶ್ ಆಗುತ್ತದೆ. ಓಹೋ ಸರ್, ಆಮೇಲೆ ಇದು ಪೂರ್ತಿ ಕೂಲ್ ಡೌನ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದು? ಸರ್ ಇದು ಪೂರ್ತಿ ಕೂಲ್ ಡೌನ್ ಆಗ ಒಂದು 15-20 ನಿಮಿಷ ತಗೊಳುತ್ತೆ. ಇನ್ನು 15 ನಿಮಿಷ ತಗೊಳುತ್ತೆ. ಹೌದು. ಅದು ಕ್ಲೀನಿಂಗ್ ಯಾವ ಥರ ಸರ್? ಇವೆಲ್ಲ ಆದ್ಮೇಲೆ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡೋ ಪ್ರೊಸೀಜರ್ ನಮ್ಮ ಕಾರ್ತಿಕ್ ಅವ್ರು ತೋರಿಸ್ಕೊಡ್ತಾರೆ. ಸರ್ ಮಾಡಿ. ಫಸ್ಟ್ ಇದು ಮೇಲ್ಗಡೆ ತೆಗಿಬೇಕು, ಇನ್ನು ಎತ್ತಬೇಕು. ಓಕೆ. ಲಾಕ್ ಬಿಚ್ಚಬೇಕು. ಲಾಕ್ ಹಾಕಿದ್ವಲ್ಲ, ತೆಗಿಬೇಕು. ಇದನ್ನ ಬಿಸಿ ಇರುತ್ತಾ ಇದು? ಅದು ಬಿಸಿ ಇರಲ್ಲ. ಅದು ಬಿಸಿ ಈ ರಾಡ್ ಬಿಸಿ ಇರುತ್ತೆ. ಓ, ಈ ರಾಡ್ ಬಿಸಿ ಇರುತ್ತೆ. ಹೌದು. ಸ್ಕ್ರೂ ರಾಡ್ ಬಿಸಿ ಇರಲ್ಲ, ಮೇಲ್ಗಡೆ ಮಾತ್ರ ಬಿಸಿ ಇರುತ್ತೆ. ಓ, ಸ್ಕ್ರೂ ರಾಡು ಬಿಸಿ ಇರಲ್ವಾ? ಬಿಸಿ ಇರಲ್ಲ. ಈ ರಾಡ್ ಮಾತ್ರ ಬಿಸಿ ಇರಲ್ಲ. ರಾಡ್ ಮಾತ್ರ ಬಿಸಿ ಇರುತ್ತೆ. ಬ್ರಷ್ ಕೊಟ್ಟಿರ್ತೀವಲ್ಲ, ಬ್ರಷ್ ಇಂದ ಕ್ಲೀನ್ ಮಾಡ್ಕೋಬೇಕು. ಬ್ರಷ್ ಒಳಗಡೆ ಹಾಕ್ಬೇಕು. ಹೌದು. ಓಹೋ, ಈ ತರ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಕ್ಲೀನ್ ಆಗ್ಬಿಡ್ತದೆ. ಇದು ಕ್ಲೀನಿಂಗ್ ಪ್ರೊಸೀಜರ್. ಹೌದು. ಸೊ ಪ್ರತಿ ಸತಿ ಆಯಿಲ್ ತೆಗೆದಾಗ ಈ ತರ ಮಾಡ್ಬೇಕಲ್ವಾ ನಾವು? ಮಾಡಿಟ್ರೆ ಒಳ್ಳೇದು. ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ ಓಕೆ. ಇದನ್ನು ಕೂಡ ಒಂಚೂರು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಮುಗಿಯಿತು, ಅಷ್ಟೇ ಅಲ್ವಾ? ಹೌದು. ಫಸ್ಟ್ ಪೂರ್ತಿ ಆದ್ಮೇಲೆ ಇದನ್ನೆಲ್ಲ ವಾಶ್ ಮಾಡಿ ಇಡ್ಬೋದಾ ಸರ್? ವಾಶ್ ಮಾಡ್ಬೋದು. ಇದು ಕಂಪ್ಲೀಟ್ SS 304 ಫುಡ್ ಗ್ರೇಡ್. ಇದು ಎಲ್ಲ ಇಡೀ ಮಷೀನ್ ಫುಡ್ ಗ್ರೇಡ್. ಓಕೆ ಓಕೆ. ಸೊ ವಾಶ್ ಮಾಡ್ಬೋದು. ಮಷೀನ್ ವಾಶ್ ಮಾಡಬಾರ್ದು, ಬಟ್ ಇದು ವಾಶ್ ಮಾಡಬೇಕು. ಓಕೆ. ಸೊ ವೀಕ್ಷಕರು ಇದನ್ನ ವಾಶ್ ಮಾಡಬಹುದು. ಇವಾಗ ಇದರಲ್ಲಿ ಇನ್ನೇನೇನ ಆಡ್ ಮಾಡಬಹುದು ಸರ್? ಇದರಲ್ಲಿ ತೆಂಗಿನಕಾಯಿ ತುರಿಯೋದು. ತೆಂಗಿನಕಾಯಿ ತುರ್ಕೊಳಕ್ಕೆ ಸ್ವಲ್ಪ ಜನ ಕಷ್ಟ ಆಗುತ್ತೆ. ಮನೆ ಇರಲ್ಲ, ಕೋಕೋನಟ್ ಸ್ಕ್ರಾಪ್ ತರ ಇದನ್ನ ಯೂಸ್ ಮಾಡಬಹುದು. ತೋರಿಸಿ ಹೇಗೆ ಹಾಕೋದು ಅಂತ ತೋರಿಸಿ ನಮಗೆ. ನಮ್ಮ ಕಾರ್ತಿಕ್ ಅವ್ರು ಮಾಡಿ ತೋರಿಸ್ತಾರೆ. ಹಾಕಿ ಸರ್ ಅದು. ಓಕೆ, ಇದನ್ನು ಫಸ್ಟ್ ಇದ್ರೊಳಗಡೆ ಹಾಕ್ಕೊಬೇಕು. ಈ ಪೀಸನ್ನ ಒಳಗಡೆ ಹಾಕ್ಬೇಕಲ್ವಾ? ಅದ್ರೊಳಗಡೆ ಇದನ್ನು ಕನೆಕ್ಟ್ ಮಾಡೋದು. ಇಷ್ಟೇನಾ? ಅಷ್ಟೇ. ಓಕೆ. ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಬೇಕಾಗಿಲ್ಲ ಅಲ್ಲ? ಬೇಕಾಗಿಲ್ಲ. ಓಕೆ ಓಕೆ. ಆನ್ ಮಾಡ್ಕೋಬೇಕು. ಇದಕ್ಕೆ ಹೀಟರ್ ಆನ್ ಬೇಡ, ಬೇಕಾಗಿಲ್ಲ. ಹೀಟರ್ ಬೇಕಾಗಿಲ್ಲ. ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ವೀಕ್ಷಕರೇ, ಸ್ವಲ್ಪ ಕೈಯನ್ನು ಹುಷಾರಾಗಿ ಇಟ್ಕೊಂಡು ಮಾಡೋದು ತುಂಬ ಒಳ್ಳೆಯದು, ಮಷೀನ್ ಆಗಿರೋದ್ರಿಂದ. ಸರ್, ಈಗ ಡೆಮೋ ಅಂತೂ ನೋಡ್ಕೊಂಡ್ಬಂದು. ಹೌದು ಸರ್. ಸೊ ಇವಾಗ ಫಸ್ಟ್ ನಾನು ನಿಮ್ಗೆ ಕೇಳುವಂಥದ್ದು ಬೆಲೆ. ಇದರ ಬೆಲೆ ಎಷ್ಟಾಗುತ್ತೆ ಸರ್ ಇದು? ಸರ್, ಇದರ ಬೆಲೆ ನಿಗದಿಪಡಿಸಿರೋದು 19,000 ರೂಪಾಯಿ. 19,000? ಹೌದು. 400 ವ್ಯಾಟ್ಸ್ದು? ಹೌದು, 400 ವ್ಯಾಟ್. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಇಲ್ವಾ ಸರ್? ನಿಮ್ಮ ವೀಕ್ಷಕರಿಗೆ 3,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. 3,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. 16,000 ಕೊಡ್ತಾ ಇದೀವಿ. 16,000ಗೆ ಕೊಡ್ತಾ ಇದೀವಿ. ಸೊ ನಮ್ಮ ವೀಕ್ಷಕರಿಗೆ, ಕನ್ನಡ ಕೋರ ವೀಕ್ಷಕರಿಗೆ ಸ್ಪೆಷಲ್ 3,000 ಡಿಸ್ಕೌಂಟ್ ಇರುತ್ತೆ. ಫೋನ್ ಮಾಡಿದಾಗ ಕನ್ನಡ ಕೋರ ವೀಕ್ಷಕರು ಅಂತ ಹೇಳಬೇಕು. ಆವಾಗ ಇದು ನಿಮಗೆ 3,000 ಡಿಸ್ಕೌಂಟ್ ಆಗಿ 16,000 ರೂಪಾಯಿಗೆ ಸಿಗುತ್ತೆ. ಅಂಡ್ 600 ವ್ಯಾಟ್ಸ್ 25,000 MRP ಇದೆ. 25,000. ಹೌದು. ಅದರಲ್ಲೂ 3,000 ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸರಿ. 3,000 ಡಿಸ್ಕೌಂಟ್ 22,000 ರೂಪಾಯಿ. ಅದು 22,000 ಆಗುತ್ತೆ. ಓಕೆ. ಸೊ 16,000 ಒಂದು, 22,000 ಒಂದು. 16,000 ನಾವು ಆಕ್ಚುಲಿ 3 ತಾಸು ರನ್ ಮಾಡಬಹುದು. 22,000 ನಾವು 6 ತಾಸು ರನ್ ಮಾಡಬಹುದು. ಓಕೆ. ರನ್ನಿಂಗ್ ಜಾಸ್ತಿ. 4 kg ಕೆಪಾಸಿಟಿ ತಗೋಬಹುದು. ಅದ್ರಲ್ಲಿ 6ರಿಂದ 7 kg ತಗೋಬಹುದು. ಕೆಜಿ ವರೆಗೆ ತಗೋಬಹುದು. ಕೆಪಾಸಿಟಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು. ಓಕೆ. ಇದು ಕಸ್ಟಮೈಸ್. ಇನ್ನೂ ಬೇಕಾದ್ರೆ ದೊಡ್ಡದು ಕೊಡ್ತೀರಾ ನೀವು? ಇನ್ನು ದೊಡ್ಡದು ಕೊಡಬಹುದು. ಕಮರ್ಷಿಯಲ್ ಆಗ್ಬಿಡ್ತದೆ ಅದು ನೆಕ್ಸ್ಟ್. ಸೊ ಅದು ಅಂಗಡಿಯವರಿಗೆ, ಬೇರೆಯವರಿಗೆ ಆಗುತ್ತೆ. ಆನ್ ಆರ್ಡರ್ ಮಾಡ್ಕೊಡ್ತೀವಿ. ಅದು ರೆಡಿ ಅಲ್ವಾ? ಸೂಪರ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ಈ ಮಷೀನ್ ಅನ್ನ ನೀವು ಕರ್ನಾಟಕದ ಮೂಲೆಗೆ ಶಿಪ್ಪಿಂಗ್ ಮಾಡಕ್ಕಾಗತ್ತಾ? ಖಂಡಿತ ಸರ್. ಕರ್ನಾಟಕದ ಯಾವ ಮೂಲೆಗೆ ಬೇಕಾದ್ರೆ ತಗೊಂಡು ಕೊಡ್ತೀವಿ. ಮನೆ ಬಾಗಿಲಿಗೆ ಮುಟ್ಸ್ಕೊಡ್ತೀವಿ. ಮನೆ ಬಾಗಿಲಿಗೆ ತಂದು ಕೊಡ್ತೀವಿ. ಎಷ್ಟು ದಿನ ಆಗುತ್ತೆ ಕರ್ನಾಟಕದ ಮೂಲೆ ತರಿಸ್ಕೊಡೋದಕ್ಕೆ? ಸರ್, ಇವಾಗ ಏನಾಗುತ್ತೆ ಅಂದ್ರೆ ಇದ್ರ 2-3 ರೀತಿಯಾಗಿ ನಾವು ಡೆಲಿವರಿ ಕೊಡಬಹುದು. ಹೇಳಿ, ಯಾವ ಪೋಸ್ಟ್ ಮುಖಾಂತರ. ಪೋಸ್ಟ್ ಟೈಪ್ ಇದೆ ನಮ್ದು. ಸರಿ, ಆಯ್ತಾ? ಪ್ರೈವೇಟ್ ಕೊರಿಯರ್ಸ್ ಜೊತೆ ಟೈಪ್ ಇದೆ. ಸರಿ. ಸೊ ಇಲ್ಲ ಟ್ರಾನ್ಸ್ಪೋರ್ಟ್ ಹಾಕ್ಬಿಡಿ, ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಬಹುದು. ಅರ್ಜೆಂಟ್ ಆಗಿ ಬೆಳಗ್ಗೆನೇ ಬೇಕು. ಇವತ್ತು ಹಾಕಿದ್ರೆ ಬೆಳಗ್ಗೆ ಹೋಗುತ್ತೆ. ಕರ್ನಾಟಕದ ಯಾವ ಮೂಲೆಗೆ ಬೇಕಾದ್ರೂ ನಾಳೆ ರೀಚ್ ಆಗ್ಬಿಡುತ್ತೆ. ಒಂದ್ ದಿವಸ ರೀಚ್ ಆಗ್ಬಿಡುತ್ತೆ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇದರ ಗ್ಯಾರಂಟಿ, ವಾರಂಟಿ ಎಷ್ಟಿರುತ್ತೆ ಸರ್? ಸರ್, ಇದು ಕಂಪ್ಲೀಟ್ ಆಗಿ ಕಾಪರ್ ವೈಂಡಿಂಗ್ ಮೋಟರ್ ಇರತ್ತೆ. ಸರಿ. SS 304 ಫುಡ್ ಗ್ರೇಡ್ ಸ್ಟೀಲ್ ಇರೋದ್ರಿಂದ ಇದಕ್ಕೆ ಒಂದು ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 1 ವರ್ಷ ರೀಪ್ಲೇಸ್ಮೆಂಟ್ ವಾರಂಟಿ. ಏನೇ ಆದ್ರೂ ಎಕ್ಸ್ಚೇಂಜ್ ಹೊಸದೇ ಕೊಡ್ತೀವಿ. ಹೌದು, ಹೊಸದೇ ಕೊಡ್ತೀವಿ. ರಿಪೇರಿ ಎಲ್ಲ ವೀಕ್ಷಕರೇ, 1 ವರ್ಷ ಏನೇ ಆಗ್ಲಿ ಹೊಸ ಪೀಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಕರೆಕ್ಟ್ ತಾನೇ ಸರ್ ಇದು? ಓಕೆ. ಸರ್, 1 ವರ್ಷ ಆದ ನಂತರ ಏನೋ ಒಂದು ಸಮ್ ಪ್ರಾಬ್ಲಮ್ ಬಂತು, ನೀವು ಹೆಲ್ಪ್ ಮಾಡ್ತೀರಾ? ಕೊಡ್ತೀರಾ? ಖಂಡಿತ. ಆಲ್ ಟೈಮ್, ಯಾವಾಗಲೂ ಕೂಡ ನಮ್ಮ ಸರ್ವಿಸ್ ಇರುತ್ತೆ. ಎಲ್ಲ ಕಡೆ ಯಾವಾಗಲೂ ಕೂಡ ಇರುತ್ತೆ. ತುಂಬಾ ದೂರದಲ್ಲಿದ್ದಾರೆ ಅಂದ್ರೆ ನಮ್ಮ ಮಿಷಿನ್ ನಮ್ಗೆ ಕಳಿಸ್ಕೊಟ್ರೆ ರೆಡಿ ಮಾಡಿ ವಾಪಸ್ ಕಳಿಸ್ಕೊಡ್ತೀವಿ. ರೆಡಿ ಮಾಡಿ ಕೊಟ್ಕೊಳ್ತೀರಾ ಅಲ್ವಾ? ಚೆನ್ನಾಗಿ ಹೇಳಿದ್ರೆ. ಅಂಡ್ ತಮ್ಮಲ್ಲಿ ಇನ್ನೇನೇನು ಪ್ರಾಡಕ್ಟ್ಗಳೆಲ್ಲ ಅವೈಲೇಬಲ್ ಇರುತ್ತೆ ಸರ್? ಸರ್, ಇವಾಗ ಆಯಿಲ್ ಮಿಷಿನ್ ಬಿಟ್ಟು ನೆಕ್ಸ್ಟ್ ನಮ್ಗೆ ಹಾಕಿರ್ತಾ
ಎಲ್ಲರೂ ಅಫೋರ್ಡಬಲ್ ಆಗುವಂಥ ವಾಷಿಂಗ್ ಮಿಷಿನ್. ಹೌದು, ಇವಾಗ ನೋಡಿ 14,000 16,000 ಕೊಟ್ಟು ತಗೋಬೇಕು. ಸೊ ಎಕ್ಸ್ಪೆನ್ಸಿವ್ ಆಗುತ್ತೆ, ಅಷ್ಟು ದುಡ್ಡಿರಲ್ಲ, ಆದರೆ ಅಗತ್ಯ ಇರುತ್ತೆ. ಹೌದು. ಸೊ ಅವ್ರ ಅಗತ್ಯಕ್ಕೆ ತಕ್ಕನಂಗೆ ನಾವೊಂದು ದೇಸಿ ವಾಷಿಂಗ್ ಮಿಷಿನ್ ಮಾಡ್ತೀವಿ. ಅದನ್ನ 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಓನ್ಲಿ 5,000 rupees. ಮುಂದಿನ ವಿಡಿಯೋದಲ್ಲಿ ಅದು ತೋರಿಸ್ಬಿಡೋಣ ಹಾಗಾದ್ರೆ. ತೋರಿಸೋಣ ಸರ್. ಓಕೆ. ಅಂಡ್ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿದ್ರೆ ಲೈಕ್ ತಮ್ಮ ಶೋರೂಮ್ ಏನಿದೆ ಎಷ್ಟು ದಿನ ಓಪನ್ ಇರುತ್ತೆ, ಯಾವ್ಯಾವ ಓಪನ್ ಇರುತ್ತೆ, ಟೈಮಿಂಗ್ಸ್ ಏನು ಸರ್? ಬೆಳಗ್ಗೆ 9ರಿಂದ ಸಂಜೆ 9 ಓಪನ್. 9 to 9. ಸಂಡೇ ರಜೆ ಏನಾದ್ರು ಇರುತ್ತಾ? ಇಲ್ಲ, 365 days ಓಪನ್. ಓಕೆ. ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸರ್ ಈ ನಂಬರ್ ಅನ್ನ ಸೇಮ್ 9 to 9 ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು ಸರ್. ವಾಟ್ಸ್ಆಪ್ ಕೂಡ ಇದೆ? ವಾಟ್ಸ್ಆಪ್ ಇದೆ. ಓಕೆ. ಸೊ ವೀಕ್ಷಕರೇ, ಈ ಸ್ಕ್ರೀನ್ ಮೇಲೆ ನಂಬರ್ ರನ್ ಆಗ್ತಾ ಇದೆ, ಇದರಲ್ಲಿ ವಾಟ್ಸಪ್ ಇದೆ, ಇಲ್ಲೂ ಕೂಡ ನೀವು ಹಾಯ್ ಅಂತ ಹೇಳ್ಬೋದು. ಅಂಡ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಆರ್ಡರ್ ಪ್ಲೇಸ್ ಮಾಡೋದು ಹೇಗೆ ಸರ್? ಅವರು ಇವಾಗ ನಮಗೆ ಆರ್ಡರ್ ಯಾವ್ದು ಬೇಕು, 400 ವ್ಯಾಟ್ಸ್ ಬೇಕಾ, ಇದೇ ಬೇಕು ಅನ್ಕೊಳ್ಳೋಣ. ಓಕೆ. ಸೊ ಹೇಳಬೇಕು. ಸೊ ನಾವು ಒಂದು ಅವರಿಗೆ ಬ್ಯಾಂಕ್ ಲಿಂಕ್ ಕೊಡ್ತೀವಿ, QR ಕೋಡ್ ಕೊಟ್ಟಿರ್ತೀವಿ. ಸೊ ಗೂಗಲ್ ಪೇ, ಫೋನ್ ಪೇ ನಂಬರ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಅಲ್ಲಿ ಕ್ಯಾಶ್ ಹಾಕ್ತಾರೆ ಅವರು. ಸೊ ಕ್ಯಾಶ್ ಆಗಿದ ನಂತರ ನಾವು ಇವರು ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ಕೊಡ್ತೀವಿ. ಓಕೆ. ಫಸ್ಟೇ ಪೇಮೆಂಟ್ ಮಾಡಬೇಕು. ಓಕೆ, ಫಸ್ಟೇ ಪೇಮೆಂಟ್ ಮಾಡಬೇಕಾಗುತ್ತೆ. ಏನು ನಂದಿ ಪವರ್ ಇದೆ, ಒಂದು ಪ್ರಾಪರ್ ಅಂತ ಶೋರೂಮ್ ಇದೆ, ಅಂಡ್ ಅನೇಕ ಪ್ರಾಡಕ್ಟ್ಗಳನ್ನು ಹೊಂದಿದ್ದಾರೆ. ಸೊ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಪೇಮೆಂಟ್ ಅನ್ನ ಮಾಡಬಹುದು ವೀಕ್ಷಕರೇ. ನೀವು ಪೇಮೆಂಟ್ ದಿನಗಳಲ್ಲಿ ಪ್ರಯತ್ನ ಪಡ್ತಾ ಇದೀವಿ ಕ್ಯಾಶ್ ಆನ್ ಡೆಲಿವರಿಗೆ. ಸೊ ಪೋಸ್ಟ್ ಆಫೀಸ್ ಜೊತೆ ಮಾತಾಡ್ತಾ ಇದೀವಿ. ಸೊ ಅವರೊಂದು ಸ್ಕೀಮ್ ತರ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಅವರು. ಆ ಸ್ಕೀಮ್ ಬಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಡ್ತೀರಾ? ಗ್ಯಾರಂಟಿ ಮುಂದಿನ ದಿನಗಳಲ್ಲಿ. ಓಕೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಓಕೆ, ಸೂಪರ್ ಅಂತ ಹೇಳ್ಬೋದು. ಅಂಡ್ ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಆಯಿಲ್ ಮೇಕಿಂಗ್ ಮಷಿನ್, ಅದು ಕೂಡ ಮನೆಯಲ್ಲೇ ಮಾಡಿ ಆರೋಗ್ಯವಾಗಿರುವಂತಹ ಮಷಿನ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.